ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 7ನೇ ತರಗತಿ ಪ್ರಥಮ ಭಾಷೆ ಕನ್ನಡದ ಭಾಗ 1ರ ಪಠ್ಯಪುಸ್ತಕದಲ್ಲಿನ ಮೊದಲ ಗದ್ಯಪಾಠ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಅಂತಕ್ಕಂಥ ಗದ್ಯಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ. 7ನೇ ತರಗತಿಗೆ ಕನ್ನಡ, ಹಿಂದಿ, SS, ಸೈನ್ಸ್ ಮತ್ತು ಇಂಗ್ಲೀಷ್ನಲ್ಲಿನೂ ಕೂಡ ವಿಡಿಯೋಗಳು ಬರ್ತಾ ಇದ್ದಾವೆ. ಅವುಗಳ ಬೆನಿಫಿಟನ್ನು ತೊಗೊಳ್ರಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಇನ್ನೊಂದು ಸರಿ ಹೇಳ್ತಾ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು 7ನೇ ತರಗತಿ ಪ್ರಥಮ ಭಾಷೆ ಕನ್ನಡದ ಗದ್ಯಪಾಠದ ಪ್ರಶ್ನೋತ್ತರಗಳನ್ನು ನೋಡುವ. ಅಭ್ಯಾಸ. ಮುಖ್ಯ ಪ್ರಶ್ನೆ 1. ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲ ಪ್ರಶ್ನೆ, ಪುಟ್ಟಜ್ಜಿಯ ಬಳಿ ಹುಡುಗ ಯಾವ ಕತೆ ಹೇಳಬೇಕೆಂದು ಕೇಳಿದನು. ಉತ್ತರ, ಪುಟ್ಟಜ್ಜಿಯ ಬಳಿ ಹುಡುಗ ಯಾವುದಾದರೂ ಒಂದು ಹಾಡುಗತೆ, ಹಾಡು ಸೇರುವ ಕತೆ ಹೇಳಬೇಕೆಂದು ಕೇಳಿದನು. ಪ್ರಶ್ನೆ 2. ಯುವಕ ಮನೆಯ ಮುಂದೆ ಏನು ಮಾಡಿದನು. ಉತ್ತರ, ಯುವಕ ಮನೆಯ ಮುಂದೆ ತೋಟ ಮಾಡಿದನು. ಪ್ರಶ್ನೆ 3. ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು. ಉತ್ತರ, ಜಿಂಕೆಯ ಕುತ್ತಿಗೆಯಲ್ಲಿ ಗೆಜ್ಜೆ ಇತ್ತು. ಪ್ರಶ್ನೆ 4. ಹುಲಿ ಸೋತು ಏನು ಮಾಡಿತು. ಉತ್ತರ, ಹುಲಿ ಸೋತು ಪಲಾಯನ ಮಾಡಿತು. 5ನೇ ಪ್ರಶ್ನೆ, ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡಿತು. ಯುವತಿ ಕರೆದುಕೊಂಡು ಹೋಗುತ್ತೇನೆಂದು ಎಂದಾಗ ಚುಕ್ಕಿ ಯುವಕನ ಮನೆಯೊಳಗೆ ಅವಿತುಕೊಂಡಿತು. 6ನೇ ಪ್ರಶ್ನೆ, ಹಳ್ಳದ ದಂಡೆಯ ಮೇಲಿನ ಊರು ಏನಾಯಿತು. ಹಳ್ಳದ ದಂಡೆಯ ಮೇಲಿನ ಊರು ಬೆಳೆಯಿತು. ಮುಖ್ಯ ಪ್ರಶ್ನೆ ಆ. ಕೊಟ್ಟಿರೋ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಮೊದಲ ಪ್ರಶ್ನೆ, ಹಳ್ಳ ಹರಿದು ಊರ ಜನರನ್ನು ಏನು ಮಾಡಿದೆ. ಉತ್ತರ, ಹಳ್ಳ ಹರಿದು ಊರ ಜನರನ್ನು ತೃಪ್ತಿಗೊಳಿಸಿದೆ. ಆ ಹರಿವ ಹಳ್ಳ ಊರಿಗೊಂದು ಸೊಬಗು ತಂದು ಕೊಟ್ಟಿದೆ. 2ನೇ ಪ್ರಶ್ನೆ, ಯುವಕ ಹಳ್ಳದ ಬಳಿಗೆ ಏನು ಮಾಡಿದನು. ಯುವಕ ಹಳ್ಳದ ಬಳಿಗೆ ಬಂದು ಇಷ್ಟೊಂದು ಚೆನ್ನಾಗಿದೆಯಲ್ಲ ಅಂತ ಅಲ್ಲಿ ಉಳಿಯುವ ಯೋಚನೆ ಮಾಡಿದ. ಒಂದು ಮನೆ ಕಟ್ಟಿದ, ಮನೆ ಮುಂದೆ ತೋಟ ಮಾಡಿದ, ತನಗೆ ಏನು ಬೇಕೋ ಅದನ್ನು ಬೆಳೆಸಿಕೊಂಡು ಅಲ್ಲಿಯೇ ಉಳಿದ. ಪ್ರಶ್ನೆ 3. ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಏನು. ಉತ್ತರ, ಏ ಯುವಕ, ಈ ಜಿಂಕೆಯನ್ನು ನನ್ನ ಆಹಾರ. ನೀನು ಇದಕ್ಕೆ ರಕ್ಷಣೆ ನೀಡಿದರೆ ಅದು ಅರಣ್ಯ ನಿಯಮಕ್ಕೆ ವಿರುದ್ಧವಾಗುತ್ತದೆ. ಜಿಂಕೆಯನ್ನು ಬಿಟ್ಟುಕೊಡು ಎಂದಿತು ಹುಲಿ. ನೋಡು, ಇದು ಅರಣ್ಯದ ಜಿಂಕೆಯಲ್ಲ, ಯಾರೋ ಸಾಕಿದ ಪ್ರಾಣಿ. ಇದರ ಕುತ್ತಿಗೆಯಲ್ಲಿ ಒಂದು ಗೆಜ್ಜೆ ಇದೆ. ಅರಣ್ಯದ ಪ್ರಾಣಿಯನ್ನು ಕೊಂದು ತಿನ್ನಲು ನಿನಗೆ ಅಧಿಕಾರವಿದೆ. ಆದರೆ ಹೀಗೆ ಯಾರೋ ಸಾಕಿದ ಪ್ರಾಣಿಯನ್ನು ಕೊಲ್ಲಲು ನಿನಗೆ ಅಧಿಕಾರವಿಲ್ಲ. ನಾನು ಇದನ್ನು ಬಿಟ್ಟುಕೊಡುವುದಿಲ್ಲ ಎಂದು ಯುವಕನು ಹೇಳುತ್ತಾನೆ. ಈ ರೀತಿ ಸಂಭಾಷಣೆ ಹುಲಿ ಮತ್ತು ಯುವಕನ ನಡುವೆ ನಡೆಯುತ್ತದೆ. ಪ್ರಶ್ನೆ 4. ಜಿಂಕೆಯನ್ನು ನೋಡಿದ ಯುವತಿ ಏನು ಮಾಡಿದಳು. ಉತ್ತರ, ಜಿಂಕೆಯನ್ನು ನೋಡಿದ ಯುವತಿ ಅದನ್ನು ತಬ್ಬಿಕೊಳ್ಳುತ್ತಾಳೆ. ಜಿಂಕೆಯು ಅವಳ ಕೈ ನೆಕ್ಕುತ್ತದೆ. ಅವಳ ಮೈಗೆ ತನ್ನ ಮೈ ತಿಕ್ಕುತ್ತದೆ. ಆಕೆ ಜಿಂಕೆಯ ಮುಖಕ್ಕೆ ತನ್ನ ಮುಖ ತಾಗಿಸಿ ಅಳುತ್ತಾಳೆ. ಪ್ರಶ್ನೆ 5. ಯುವಕ ಚುಕ್ಕೆಯ ಬಗೆಗೆ ಯುವತಿಗೆ ಏನು ಹೇಳಿದನು. ಉತ್ತರ, ನಾನು ಚುಕ್ಕಿಯ ಬಿಟ್ಟು ಇರಲಾರೆ. ಹುಲಿ ಬಾಯಿಂದ ಅದನ್ನು ಕಾಪಾಡಿದ್ದೇನೆ. ಈಗ ನಿನಗೆ ಇದನ್ನು ಕೊಡಲಾರೆ ಎಂದು ಯುವಕ ಯುವತಿಗೆ ಹೇಳಿದನು. ಪ್ರಶ್ನೆ ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಎಂಬುದನ್ನು ಬರೀಬೇಕಿತ್ತು. ಮೊದಲ ವಾಕ್ಯ, ಯಾವುದಾದರೊಂದು ಹಾಡುಗತೆ ಹೇಳು. ಉತ್ತರ, ಈ ವಾಕ್ಯವನ್ನು ನಾ ಡಿಸೋಜಾ ಅವರು ಬರೆದಿರುವ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಬಾಲಕ ಪುಟ್ಟಜ್ಜಿಗೆ ಹೇಳಿದನು. 2ನೇ ಪ್ರಶ್ನೆ, ಯುವಕ, ಈ ಜಿಂಕೆ ನನ್ನ ಆಹಾರ. ಉತ್ತರ, ಈ ಮೇಲಿನ ವಾಕ್ಯವನ್ನು ನಾ ಡಿಸೋಜಾ ಅವರು ಬರೆದ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಜಿಂಕೆಯನ್ನು ಬೇಟೆಯಾಡಲು ಬಂದ ಹುಲಿಯು ಯುವಕನಿಗೆ ಹೇಳುತ್ತದೆ. 3ನೇ ವಾಕ್ಯ, ಇದು ನಾವು ಸಾಕಿಕೊಂಡ ಜಿಂಕೆ. ಉತ್ತರ, ಈ ಮೇಲಿನ ವಾಕ್ಯವನ್ನು ನಾ ಡಿಸೋಜಾ ಅವರು ಬರೆದಿರುವ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಯುವತಿಯು ಯುವಕನಿಗೆ ಹೇಳುತ್ತಾಳೆ. 4ನೇ ವಾಕ್ಯ, ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ. ಉತ್ತರ, ಈ ವಾಕ್ಯವನ್ನು ನಾ ಡಿಸೋಜಾ ಅವರು ಬರೆದಿರುವ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಈ ಮಾತನ್ನು ಯುವತಿಯು ಯುವಕನಿಗೆ ಹೇಳುತ್ತಾಳೆ. ಪ್ರಶ್ನೆ ಈ ಕೆಳಗೆ ನೀಡಿರುವ ಸೂಚನೆಯಂತೆ ಉತ್ತರ ಬರೆಯಿರಿ. ಈ ಪಾಠದಲ್ಲಿ ಬಂದಿರುವ ಪ್ರಾಣಿಗಳ ಹೆಸರುಗಳನ್ನು ಪಟ್ಟಿ ಮಾಡಿರಿ. ಹುಲಿ, ಚಿರತೆ, ಕಾಡುಕೋಣ, ಆನೆ, ಜಿಂಕೆ. 2ನೇ ಪ್ರಶ್ನೆ, ಈ ಪಾಠದಲ್ಲಿ ಬಂದಿರುವ ವ್ಯಕ್ತಿಗಳ ಹೆಸರುಗಳನ್ನು ಪಟ್ಟಿ ಮಾಡಿರಿ. ಮಾಲಾ, ರೇಖಾ, ಮೇರಿ, ಫಾತಿಮಾ, ಪುಟ್ಟಜ್ಜಿ. ಪ್ರಶ್ನೆ 3. ಅಜ್ಜಿ ಮತ್ತು ಕತೆ ಹೇಳುವ ಹುಡುಗನ ಸಂಭಾಷಣೆಯನ್ನು ಬರೆಯಿರಿ. ಉತ್ತರ, ಅಜ್ಜಿ. ಕತೆ ಹೇಳುವ ಹುಡುಗ, ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳುತ್ತೀಯಾ. ಪುಟ್ಟಜ್ಜಿ, ಬಾ ಮಗ ಹೇಳ್ತೀನಿ, ಒಳ್ಳೆಯದೊಂದು ಕತೆಯ.
ಪುಟ್ಟಜ್ಜಿ ಯಾವ ಕತೆ ಹೇಳಲಿ? ಕತೆ ಹೇಳೋ ಹುಡುಗ ಯಾವುದಾದರೊಂದು ಹಾಡುಗತೆ ಹೇಳು. ಇದು ಅಜ್ಜಿ ಮತ್ತು ಕತೆ ಹೇಳುವ ಹುಡುಗನ ನಡುವಿನ ಸಂಭಾಷಣೆ ಆಗಿತ್ತು. 4ನೇ ಪ್ರಶ್ನೆ, ಯುವಕ ಮತ್ತು ಯುವತಿಯ ನಡುವೆ ನಡೆದ ಸಂಭಾಷಣೆಯನ್ನು ಬರೀರಿ. ಯುವತಿ: ಚಿಕ್ಕಂದಿನಿಂದ ಚುಕ್ಕಿ ನಮ್ಮ ಮನೆಯಲ್ಲಿಯೇ ದೊಡ್ಡದಾಗಿದೆ. ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ. ಇದನ್ನು ಮನೆಗೆ ಕರೆದೊಯ್ಯುತ್ತೇನೆ. ಯುವಕ: ನಾನು ಅದನ್ನು ಬಿಟ್ಟು ಇರಲಾರೆ. ಹುಲಿ ಬಾಯಿಂದ ಅದನ್ನು ಕಾಪಾಡಿದ್ದೇನೆ. ಈಗ ನಿನಗೆ ಇದನ್ನು ಕೊಡಲಾರೆ. ಯುವತಿ: ಹಾಗಾದರೆ ನಾನು ಇಲ್ಲಿಯೇ ಇರುತ್ತೇನೆ ಚುಕ್ಕಿಯ ಜೊತೆಯಲ್ಲಿ. ಹೀಗೆ ಯುವಕ ಮತ್ತು ಯುವತಿಯ ನಡುವೆ ಸಂಭಾಷಣೆ ನಡೀತದೆ. ಪ್ರಶ್ನೆ ಉ, ಈ ಕೆಳಗಿನ ಪದಗಳ ಅರ್ಥವನ್ನು ಬರೆಯಿರಿ ಅಂತ ಕೇಳಿದರು. ಪೊರೆ, ತೃಪ್ತಿಗೊಳಿಸು. ಪ್ರಾಣಿ ಗಿಂಡಿ, ಕಾಡಿನಲ್ಲಿರುವ ನೀರು ತುಂಬಿದ ಹಳ್ಳ ಅಥವಾ ಕೆರೆ. ಭಯ, ಹೆದರಿಕೆ. ತೊಗಟೆ, ಸಿಪ್ಪೆ. ಮದ್ದು, ಔಷಧ. ಯಾವತ್ತಾರ, ಯಾವತ್ತಾದರೂ ಅಥವಾ ಇನ್ನಾವುದೋ ದಿನ, ಇನ್ನೊಂದು ದಿನ ಅಂತ ಬರೆದ್ರೆ ಸಾಕು. ಇನ್ನು ಮುಂದಿನ ಪ್ರಶ್ನೆಯಲ್ಲಿ ಹೊಂದಿಸಿ ಬರೆದಿದ್ದೀವಿ. ಸೊ ಪುಟ್ಟಜ್ಜಿ ಕತೆ, ಕಾಡು, ಹುಲಿ, ಚಿರತೆ, ಕಾಡು ಕೋಣ. ಚುಕ್ಕಿ, ಜಿಂಕೆ. ಮದ್ದು, ಸೊಪ್ಪು ಸದೆ, ಬೇರು ತೊಗಟೆ. ಹಳ್ಳದ ದಂಡೆ, ಊರು ಬೆಳೆಯಿತು. ಜಗಳ, ಹುಲಿಗೂ ಯುವಕನಿಗೂ ಅಂತ ಬರೆದ್ರೆ ಸಾಕು. ಇನ್ನು ಅ ಮತ್ತು ಆ ಪಟ್ಟಿಯ ಪದಗಳನ್ನು ಹೊಂದಿಸಿ ಅನಂತರ ಅವುಗಳನ್ನು ಸೇರಿಸಿ ವಾಕ್ಯಗಳನ್ನು ರಚಿಸಬೇಕು. ವಾಕ್ಯಗಳು ಹೀಗಾಗ್ತವೆ. ಪುಟ್ಟಜ್ಜಿ ಸಣ್ಣದೊಂದು ಕತೆ ಹೇಳಿದಳು. ಕಾಡಿನಲ್ಲಿ ಹುಲಿ, ಚಿರತೆ, ಕಾಡುಕೋಣಗಳು ವಾಸಿಸುತ್ತಿದ್ದವು. ಚುಕ್ಕಿ ಎಂಬ ಹೆಸರಿನ ಜಿಂಕೆ ಮನೆಯಿಂದ ಕಾಡಿನ ಕಡೆಗೆ ತಪ್ಪಿಸಿಕೊಂಡು ಬಂದಿತು. ಗಾಯಾಳು: ಯುವಕನಿಗೆ ಜಿಂಕೆಯು ಮದ್ದು ತಂದು, ಅಂದರೆ ಸೊಪ್ಪಸದೆ ಬೇರೆ ತೊಗಟೆಗಳನ್ನು ತಂದು ಅವುಗಳನ್ನು ಕುಟ್ಟಿ ಮದ್ದನ್ನು ತಯಾರಿಸಿ ಉಪಚರಿಸಿತು. ಹಳ್ಳದ ದಂಡೆಯಲ್ಲಿ ಊರು ಬೆಳೆಯಿತು. ಹುಲಿಗೂ ಯುವಕನಿಗೂ ಜಗಳವಾಯಿತು ಅಂತ ಬರೆದ್ರೆ ಸಾಕು. ಇಷ್ಟಿತ್ತು ಸ್ನೇಹಿತರೆ ಈ ಪಾಠದ ಕಂಪ್ಲೀಟ್ ಆಗಿರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಸೊ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. 7ನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ವಿಡಿಯೋಗಳು ನಿಮಗಾಗಿ ಬರ್ತಾ ಇದ್ದಾವೆ. ಸೊ ಅವುಗಳನ್ನು ನೋಡಿಕೊಂಡು ಬೆನಿಫಿಟ್ ಮಾಡಿಕೊಡ್ರಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸೊ ಯಥಾವತ್ತಾಗಿ ಮತ್ತೆ ಹೇಳ್ತೀನಿ, ವಿಡಿಯೋಗಳನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ ಅಂತ ಹೇಳ್ತಾ ಸೊ ಇಲ್ಲಿಯವರೆಗೆ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್. ಸೊ ನೆಕ್ಸ್ಟ್